ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಪ್ರಜಾಪ್ರಭುತ್ವದಲ್ಲಿ ನಂಬರ್ಸ್ಗೆ ಇದ್ದಂಥ ಮಾನ್ಯತೆ ಇನ್ಯಾವುದಕ್ಕೂ ಕೂಡ ಇಲ್ಲ. ಬಹುತೇಕ ಇತ್ತೀಚಿನ ವರ್ಷಗಳಲ್ಲಿ ಈ ದೇಶದ ಜನರಿಗೆ ಇಷ್ಟೊಂದು ಥ್ರಿಲ್ಲಿಂಗ್ ಆದಂಥ ಎಲೆಕ್ಷನ್ನನ್ನು ನೋಡೋದಕ್ಕೆ ಸಿಕ್ಕಿರಲಿಲ್ಲ. ಅಂತಹದೊಂದು ಎಲೆಕ್ಷನ್ ಈ ಬಾರಿ ತಮಿಳುನಾಡಿನಲ್ಲಿ ನಡೆದಿದೆ. ಅಲ್ಲಿ ಒಂದು ಕ್ಷೇತ್ರ ಗೆದ್ದಂಥ ಒಂದು ಪಕ್ಷಕ್ಕೂ ಕೂಡ ಇನ್ನಿಲ್ಲದಂಥ ಮಾನ್ಯತೆ ಬಂದಿದೆ. ಯಾವ ಮಟ್ಟಿಗೆ ಅಂತಂದರೆ, 2 ಕ್ಷೇತ್ರ ಇಟ್ಕೊಂಡಂಥ ಪಕ್ಷ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೇಳ್ತಾ ಇದೆ. ಸರ್ಕಾರ ರಚನೆಗೆ ಅವರೇ ನಿರ್ಣಾಯಕ ಅನ್ನುವಂಥ ಪರಿಸ್ಥಿತಿ ಬಂದೊದಗಿದೆ. ನಿಮಗೆಲ್ಲ ಗೊತ್ತಿರಬಹುದು, ತಮಿಳುನಾಡಿನ ರಾಜಕೀಯ ಇತಿಹಾಸವನ್ನು ನೋಡಿದ್ರೆ ತಮಿಳುನಾಡಿನಲ್ಲಿ ಯಾವತ್ತೂ ಕೂಡ ಚಿಕ್ಕ ಪುಟ್ಟ ಪಕ್ಷಗಳಿಗೆ ಮರ್ಯಾದೆನೇ ಇರ್ತಾ ಇರಲಿಲ್ಲ. ಅಲ್ಲಿ ಕೊಯ್ಲೇಷನ್ ಗೌರ್ಮೆಂಟ್ ಅನ್ನುವಂಥ ಪದ್ಧತಿಯೇ ಇರಲಿಲ್ಲ. ಅಲ್ಲಿ ಚುನಾವಣಾ ಪೂರ್ವ ಮೈತ್ರಿ ಇರ್ತಾ ಇತ್ತು. ಈಗ DMK ಆಗಿರಬಹುದು, ಅಣ್ಣಾ DMK ಆಗಿರಬಹುದು, ದೊಡ್ಡ ದೊಡ್ಡ ಮೈತ್ರಿಕೂಟವನ್ನು ಮಾಡ್ಕೊಳ್ತಾ ಇದ್ರು. ಒಂದೊಂದು ಮೈತ್ರಿಕೂಟದಲ್ಲಿ 10, 12, 15 ಪಕ್ಷಗಳಿರ್ತಾ ಇದ್ವು. ಆದರೆ ಜನ ಏನು ತೀರ್ಮಾನ ಮಾಡ್ತಾ ಇದ್ರು ಗೊತ್ತಾ? DMKಗೆ ಪೂರ್ಣ ಬಹುಮತ ಕೊಡ್ತಾ ಇದ್ರು, ಇಲ್ಲ ಅಣ್ಣಾ DMKಗೆ ಪೂರ್ಣ ಬಹುಮತ ಕೊಡ್ತಾ ಇದ್ರು. ಉಳಿದಂತಹ ಚಿಕ್ಕ ಪುಟ್ಟ ಪಕ್ಷಕ್ಕೆ ಯಾವತ್ತೂ ಸಚಿವ ಸ್ಥಾನವೂ ಸಿಗ್ತಾ ಇರಲಿಲ್ಲ, ಸರ್ಕಾರದಲ್ಲಿ ಅವರ ಪಾತ್ರ ಏನೂ ಇರ್ತಾ ಇರಲಿಲ್ಲ. ಆದರೆ ಈ ಬಾರಿ ಮಾತ್ರ ಹಾಗಲ್ಲ. ಒಂದು ಕ್ಷೇತ್ರ ಗೆದ್ದಂಥವನೂ ಕೂಡ ಸರ್ಕಾರವನ್ನು ಅಲ್ಲಾಡಿಸುವಂಥ ಹಂತಕ್ಕೆ ಬಂದು ನಿಂತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ಸರ್ಕಾರವನ್ನು ಯಾರು ರಚಿಸಬೇಕು, ಯಾರ್ಯಾರು ಮಂತ್ರಿ ಆಗಬೇಕು, ಇದನ್ನು ಡಿಸೈಡ್ ಮಾಡುವ ಸ್ಥಿತಿಗೆ 1-2 ಕ್ಷೇತ್ರ ಗೆದ್ದಂತಹ ಪಕ್ಷಗಳು ಬಂದು ನಿಂತಿದ್ದಾವೆ. ಮಿತ್ರರೇ, ಯಾಕೆ ಈ ಪೀಠಿಕೆ ಅಂತಂದರೆ, ನಿನ್ನೆ ಹೊತ್ತಿಗೆ ತಮಿಳುನಾಡಿನಲ್ಲಿ ಎಲ್ಲವೂ ಕೂಡ ಸೆಟಲ್ ಆಯಿತು. ಇನ್ನೇನು ಗೊಂದಲಗಳೇ ಇಲ್ಲ. ವಿಜಯ್ಗೆ ಪೂರ್ಣ ಬಹುಮತ ಸಿಕ್ಬಿಡ್ತು. ಅವರು ರಾಜ್ಯಪಾಲರನ್ನು ಭೇಟಿಯಾಗಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಿದ್ದಾರೆ. ಇವತ್ತು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅಂತ ಬಹುತೇಕ ಮಾಧ್ಯಮಗಳು ವರದಿ ಮಾಡಿದ್ವು. ಆದರೆ ರಾತ್ರಿ ಬೆಳಗಾಗುವಷ್ಟರಲ್ಲಿ ಚಿತ್ರಣವೇ ಬದಲಾಗಿದೆ. ವಿಜಯ್ ನಂಬರ್ಸ್ 116ಕ್ಕೆ ಬಂದು ನಿಂತ್ಕೊಂಡಿದೆ. ವಿಜಯ್ ಈಗ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸೋದಕ್ಕೆ ಕೇವಲ 1 MLAಯ ಬೆಂಬಲದ ಅವಶ್ಯಕತೆ ಇದೆ. ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಒಂದು ರಾಜಕೀಯ ವಿದ್ಯಮಾನಕ್ಕೆ ತಮಿಳುನಾಡು ಸಾಕ್ಷಿ ಆಗ್ತಾ ಇದೆ. ಈ ವಿಡಿಯೋದಲ್ಲಿ ಆ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, 1 ವಾರದ ಹಿಂದೆ ತಮಿಳುನಾಡಿನಲ್ಲಿ ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಯಾವ ಮಾಧ್ಯಮಗಳು ಕೂಡ ಅದನ್ನು ಚರ್ಚೆಯನ್ನೂ ಮಾಡ್ತಾ ಇರಲಿಲ್ಲ. ಆದರೆ ಮೇ 4ರ ರಿಸಲ್ಟ್ ಎಲ್ಲವುದನ್ನು ತಲೆ ಕೆಳಗು ಮಾಡಿತ್ತು. ವಿಜಯ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಪ್ರತಿಯೊಬ್ಬರೂ ಕೂಡ ಪ್ರೆಡಿಕ್ಟ್ ಮಾಡೋದಕ್ಕೆ ಶುರು ಮಾಡಿದರು. ಯಾಕೆ ಅಂತಂದರೆ TVK ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ಅವರ ಬಳಿಯಲ್ಲಿ 107 ಸ್ಥಾನಗಳಿದ್ದಾವೆ. ಇನ್ನು ಬೇಕಾಗಿರುವಂಥದ್ದು 11 ಸ್ಥಾನಗಳು. ಅಷ್ಟೊಂದು ಚಿಕ್ಕ ಪುಟ್ಟ ಪಕ್ಷಗಳಿದ್ದಾವೆ. ವಿಜಯ್ ಈಸಿಯಾಗಿ ಬಹುಮತವನ್ನು ಸಾಧಿಸಿ ಬಿಡ್ತಾರೆ ಅಂತ ಪ್ರತಿಯೊಬ್ಬರೂ ಕೂಡ ಅಂದುಕೊಂಡಿದ್ರು. ಆದರೆ ಮಿತ್ರರೇ, ವಿಜಯ್ ಯಾವ ಹಂತಕ್ಕೆ ಬಂದು ನಿಂತಿದ್ದಾರೆ ಅಂತಂದರೆ, ಅವರಿಗೀಗ ಕೇವಲ 1 MLAಯ ಬೆಂಬಲ ಬೇಕು. ಅದನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಏನು ಕೇಳಿದ್ರೆ, ವಿಜಯ್ ಅವರ ಅನುಭವದ ಕೊರತೆ, ಮತ್ತಿನ್ನೇನೂ ಅಲ್ಲ. ವಿಜಯ್ಗೆ ಅಧಿಕಾರವನ್ನು ಕಷ್ಟ ಆಗುವಂತೆ ಮಾಡಿದ್ದೇ ಕಾಂಗ್ರೆಸ್. ಯಾವಾಗ ಕಾಂಗ್ರೆಸ್ DMK ಮೈತ್ರಿಕೂಟವನ್ನು ತೊರೆದು ವಿಜಯ್ಗೆ ಬೆಂಬಲವನ್ನು ಘೋಷಿಸ್ತೋ, ಇಡೀ ಲೆಕ್ಕಾಚಾರವೇ ಬದಲಾಗ್ಬಿಡ್ತು. ಕೇಂದ್ರದ BJP ಆಕ್ಟಿವ್ ಆಗಿದೆ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಗೆ ಈಸಿಯಾಗಿ ಸರ್ಕಾರದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಅವರು ಕೂಡ ನಿರ್ಧಾರ ಮಾಡದಂತೆ ಕಂಡು ಬರ್ತಾ ಇದೆ. ಅದಕ್ಕೋಸ್ಕರವಾಗಿ ತಮಿಳುನಾಡಿನಲ್ಲಿರುವಂತಹ NDA ಮಿತ್ರಕೂಟವನ್ನು ಅವರು ಭದ್ರವಾಗಿ ಹಿಡಿದಿಟ್ಕೊಂಡಿದ್ದಾರೆ. ಒಂದೇ ಒಂದು ಚಿಕ್ಕ ಪುಟ್ಟ ಪಕ್ಷವೂ ಕೂಡ ಆ ಕಡೆ ಈ ಕಡೆ ಆಗದಂತೆ NDA ನೋಡ್ಕೊಳ್ತಾ ಇದೆ. ಸದ್ಯ ವಿಜಯ್ ಕೇವಲ ಕಣ್ಣು ಹಾಕ್ತಾ ಇರುವಂತಹದ್ದು DMK ಮೈತ್ರಿಕೂಟಕ್ಕೆ ಮಾತ್ರ. DMK ಮೈತ್ರಿಕೂಟದಲ್ಲಿದ್ದಂತಹ ಚಿಕ್ಕ ಪುಟ್ಟ ಪಕ್ಷಗಳು ವಿಜಯ್ಗೆ ಬೆಂಬಲ ಕೊಟ್ಟಿದ್ದೇ ಆದರೆ ವಿಜಯ್ಗೇನು ಸರ್ಕಾರ ರಚನೆ ಕಷ್ಟನೇ ಆಗ್ತಾ ಇರಲಿಲ್ಲ. ಈಸಿಯಾಗಿ ಸರ್ಕಾರ ರಚನೆ ಮಾಡಬಹುದಾಗಿತ್ತು. ನಿನ್ನೆ ವಿಜಯ್ಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ. ಅದೇನು ಅಂತಂದರೆ, ಎಡಪಕ್ಷಗಳು ವಿಜಯ್ಗೆ ಬೆಂಬಲ ಘೋಷಿಸ್ತವೆ. ಅದು ಕೂಡ ಪೂರ್ಣ ಬೆಂಬಲ ಅಲ್ಲ, ಬಾಹ್ಯವಾಗಿ ಬೆಂಬಲ ಕೊಡ್ತೀವಿ ಅಂತ. ಅದಕ್ಕೆ ಎಡಪಕ್ಷಗಳು ಏನು ಕಾರಣ ಕೊಟ್ಟವು ಅಂತಂದರೆ, ಒಂದು ಕಡೆ ಅಣ್ಣಾ DMK, ಇನ್ನೊಂದು ಕಡೆ DMK ಮೈತ್ರಿಕೂಟದ ಮಾತುಕತೆಯನ್ನು ನಡೆಸ್ತಾ ಇದ್ದಾವೆ. ನಮಗೆ DMKಯನ್ನು ಬಿಡುವಂತಹ ಉದ್ದೇಶ ಇಲ್ಲ, ಆದರೆ NDA ಮೈತ್ರಿಕೂಟದ ಅಣ್ಣಾ DMK ಅಧಿಕಾರಕ್ಕೆ ಬರುವಂತಹದ್ದು ನಮಗಿಷ್ಟ ಇಲ್ಲ. BJP ಹಿಂಬಾಗಿಲ ಮೂಲಕವಾಗಿ ಅಧಿಕಾರ ಹಿಡಿಯುತ್ತೆ. ಹೀಗಾಗಿ ವಿಜಯ್ಗೆ ಜನಾದೇಶ ಇದೆಯಲ್ಲ, ಅವರಿಗೆ ನಾವು ಬಾಹ್ಯ ಬೆಂಬಲ ಕೊಡ್ತೀವಿ, ಹೀಗಂತ ಎಡಪಕ್ಷಗಳು ತೀರ್ಮಾನ ಕೈಗೊಳ್ತವೆ. ಬಾಹ್ಯ ಬೆಂಬಲ ಅಂತಂದರೆ ಅವರು ಸರ್ಕಾರದಲ್ಲಿ ಭಾಗಿಯಾಗಿರೋದಿಲ್ಲ, ಸರ್ಕಾರದಿಂದ ಹೊರಗಿರ್ತಾರೆ. ಆದರೆ ಅವರ ಬಹುಮತ ಸಾಬೀತುಪಡಿಸುವಂತಹ ಸಂದರ್ಭದಲ್ಲಿ ಸಪೋರ್ಟ್ ಮಾಡ್ತಾರೆ. ಇದು ವಿಜಯ್ಗೆ ಯಾವತ್ತಿದ್ರೂ ಕೂಡ ಬಿಸಿ ತುಪ್ಪವೇ. ಪ್ರತಿ ಕಾನೂನು ಪಾಸ್ ಆಗುವಂತಹ ಸಂದರ್ಭದಲ್ಲೂ ಕೂಡ ಎಡಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು. ಯಾವಾಗ ಎಡಪಕ್ಷಗಳು ಕೈ ಎತ್ತುತ್ತವೆ ಅಂತ ಗೊತ್ತಿಲ್ಲ. ಅವರು ಕೈ ಎತ್ತಿದ್ದೇ ಆದರೆ ವಿಜಯ್ ಸರ್ಕಾರ ಅವತ್ತೇ ಪತನಗೊಳ್ಳುತ್ತೆ. ಅಂದರೆ ಒಂದು ತಂತಿಯ ಮೇಲಿನ ನಡಿಗೆಯಂತೆ ಸರ್ಕಾರವನ್ನು ರಚಿಸಿಕೊಂಡು ಹೋಗಬೇಕು. ಆದರೆ ಮಿತ್ರರೇ, ವಿಜಯ್ಗೆ ಈಗ ಆಗಬೇಕಾಗಿರೋದೇನು? ಮೊದಲಿಗೆ ಸರ್ಕಾರ ರಚಿಸಬೇಕು, 1-2 ಜನಪ್ರಿಯ ಯೋಜನೆಗಳನ್ನು ಘೋಷಿಸಬೇಕು. ಆ ನಂತರದಲ್ಲಿ ಸರ್ಕಾರ ಬೀಳಿಸಿದ್ದೆ ಆದರೆ ಜನರಲ್ಲಿ ಒಂದು ಭಾವನೆ ಬಿಲ್ಡ್ ಆಗುತ್ತೆ, ಎಲೆಕ್ಷನ್ಗೆ ಹೋದರೆ ಲಾಭ ಆಗುತ್ತೆ. ಅದಕ್ಕೋಸ್ಕರವಾಗಿ ವಿಜಯ್ ಎಲ್ಲ ರೀತಿಯಲ್ಲೂ ಸಾಹಸ ಮಾಡ್ತಾ ಇದ್ದಾರೆ. ಆದರೆ ಅದು ಕೈಗೂಡ್ತಾ ಇಲ್ಲ.
ವಿಜಯ್ ಈಗಾಗಲೇ ರಾಜ್ಯಪಾಲರನ್ನ 3ನೇ ಬಾರಿಗೆ ಭೇಟಿಯಾಗಿದ್ದಾರೆ. ಮೊದಲನೇ ಬಾರಿಗೆ ಹೋದಾಗ ಏನು ಹೇಳಿದ್ರು, ನನ್ನ ಬಳಿಯಲ್ಲಿ 35% ವೋಟ್ ಶೇರ್ ಇದೆ, ನನಗೆ ಸರ್ಕಾರ ರಚಿಸೋದಕ್ಕೆ ಅವಕಾಶ ಕೊಡಿ ಅಂತ. ರಾಜ್ಯಪಾಲರು ಹೇಳಿದ್ರು 35% ವೋಟ್ ಶೇರ್ ಇದ್ರೆ ಸಾಕಾಗೋದಿಲ್ಲ, ನೀವು ಬಹುಮತವನ್ನು ಸಾಬೀತುಪಡಿಸಬೇಕು, ಇಲ್ಲಿ ವೋಟ್ ಶೇರ್ ಮುಖ್ಯ ಆಗೋದಿಲ್ಲ ಅಂತ ಹೇಳಿ ಕಳಿಸಿದ್ರು. ಅದಾದ ಬಳಿಕ ವಿಜಯ್ ಮಾಡಿದಂತಹ ದೊಡ್ಡ ತಪ್ಪೇನು ಕೇಳಿದ್ರೆ, ನನಗೆ ಕಾಂಗ್ರೆಸ್ ಬೆಂಬಲ ಕೊಟ್ಟಿದೆ ಅಂತೇಳಿ ಕಾಂಗ್ರೆಸ್ ಬೆಂಬಲ ಪತ್ರದೊಂದಿಗೆ ವಿಜಯ್ ಮತ್ತೊಮ್ಮೆ ಭೇಟಿ ಆಗ್ತಾರೆ. ಆಗ ರಾಜ್ಯಪಾಲರು ಹೇಳ್ತಾರೆ, ನೀವು ಮೈತ್ರಿ ಸರ್ಕಾರ ರಚಿಸೋದಾದ್ರೆ ಪೂರ್ಣ ಬಹುಮತವನ್ನು ನನಗೆ ತೋರಿಸಬೇಕು, ನನಗೆ ಕನ್ವಿನ್ಸ್ ಮಾಡಬೇಕು, ನನ್ನ ಬಳಿಯಲ್ಲಿ 118 ಶಾಸಕರ ಬಲ ಇದೆ ಎನ್ನುವಂತಹ ಪತ್ರ ನನಗೆ ಬೇಕು ಅಂತ ಕೇಳ್ತಾರೆ. ಮಿತ್ರರೇ, ವಿಜಯ್ ಮಾಡಿದಂತಹ ದೊಡ್ಡ ತಪ್ಪೇ ಇದು. ಯಾಕೆ ಗೊತ್ತಾ, ವಿಜಯ್ ಒಂದು ವೇಳೆ ನನ್ನದು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ, ನನಗೆ ಅವಕಾಶ ಕೊಡಿ, ನಾನು ಅಧಿವೇಶನದಲ್ಲಿ ಬಹುಮತ ಸಾಬೀತುಪಡಿಸ್ತೀನಿ ಅಂತ ರಾಜ್ಯಪಾಲರಿಗೆ ಹಕ್ಕುಪತ್ರವನ್ನು ಮಂಡಿಸಿದ್ದೇ ಆಗಿದ್ರೆ ರಾಜ್ಯಪಾಲರು ಅದಕ್ಕೆ ತಡೆ ಒಡ್ಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆದರೆ ವಿಜಯ್ ಏನು ಮಾಡ್ತಾರೆ, ನಾನು ಮೈತ್ರಿ ಸರ್ಕಾರ ರಚಿಸ್ತಾ ಇದ್ದೀನಿ ಅಂತ 112 ನಂಬರನ್ನು ತೋರಿಸ್ತಾರೆ. ಅವಾಗ ರಾಜ್ಯಪಾಲರು ಕೇಳ್ತಾರೆ, ಮೈತ್ರಿ ಸರ್ಕಾರಕ್ಕೆ 118 ಬೇಕು, ಇದು ಸಾಕಾಗೋದಿಲ್ಲ ಅಂತ. ಅದಾದ ಬಳಿಕ ವಿಜಯ್ ಸಾಕಷ್ಟು ಸರ್ಕಸ್ ಮಾಡಿ ಲೆಫ್ಟ್ ಪಾರ್ಟಿಯನ್ನು ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿ ಅವರಿಂದ ಬೆಂಬಲವನ್ನು ಪಡೆದು 116 ಶಾಸಕರ ಬೆಂಬಲದ ಪತ್ರ ಕೊಟ್ಟಿದ್ದಾರೆ. ಮಿತ್ರರೇ, ವಿಸಿಕೆ ಕೂಡ ನನಗೆ ಬೆಂಬಲಿಸುತ್ತೆ ಅಂತ ವಿಜಯ್ ಹೇಳ್ಕೊಂಡಿದ್ದಾರೆ. ಆದರೆ ಅನಂತರದಲ್ಲಿ ವಿಸಿಕೆ ಆ ಬೆಂಬಲದ ಬಗ್ಗೆ ಮಾತಾಡ್ತಾ ಇಲ್ಲ, ನಾವು ಬೆಂಬಲ ಕೊಟ್ಟಿದ್ದೀವಿ ಅಂತ ಅವರು ಬಹಿರಂಗವಾಗಿ ಘೋಷಣೆ ಮಾಡಿಲ್ಲ. ಹೀಗಾಗಿ ರಾಜ್ಯಪಾಲರು ವಿಜಯ್ ಅವರನ್ನು ಮತ್ತೆ ತಡೆ ಹಿಡಿದಿದ್ದಾರೆ. ತಿರುಮಾವಲನ್ ನೇತೃತ್ವದ ವಿಸಿಕೆ ಇದೆಯಲ್ಲ, ಅವರು ಗೆದ್ದಿರುವಂತಹದ್ದು 2 ಕ್ಷೇತ್ರ ಮಾತ್ರ. ಅವರ ಡಿಮ್ಯಾಂಡ್ ಎಷ್ಟಿದೆ ಕೇಳಿದ್ರೆ ಉಪಮುಖ್ಯಮಂತ್ರಿ ಸ್ಥಾನ ಬೇಕಂತೆ. ಅಷ್ಟು ಮಾತ್ರ ಅಲ್ಲ, ಇನ್ನೋರ್ವ ಶಾಸಕನಿಗೂ ಕೂಡ ಮಂತ್ರಿ ಸ್ಥಾನ ಬೇಕು, ಉಪಮುಖ್ಯಮಂತ್ರಿ ಆದವನಿಗೆ ಪ್ರಬಲ ಖಾತೆ ಬೇಕು. ಜೊತೆಗೆ ಈಗ ವಿಜಯ್ 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರಲ್ಲ, ಅವರು 1 ಕ್ಷೇತ್ರಕ್ಕೆ ರಾಜೀನಾಮೆ ಕೊಡ್ತಾರೆ, ಅಲ್ಲಿ ವಿಸಿಕೆಯ ಅಭ್ಯರ್ಥಿಯನ್ನೇ ನಿಲ್ಲಿಸ್ಕೊಂಡು ಗೆಲ್ಸ್ಕೊಂಡು ಬರಬೇಕಂತೆ. ಆ ರೀತಿಯಾಗಿ ತಿರುಮಾವಲನ್ ವಿಜಯ್ಗೆ ಬೇಡಿಕೆ ಇಟ್ಟಿದ್ದಾರೆ. ಮಿತ್ರರೇ, ವಿಜಯ್ಗೆ ತಿರುಮಾವಲನ್ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಯಾಕೆ ಗೊತ್ತಾ, ಈ ತಿರುಮಾವಲನ್ ದಲಿತ ನಾಯಕ, ದಲಿತ ರಾಜಕಾರಣ ಮಾಡುವಂತಹ ವ್ಯಕ್ತಿ, ತುಂಬಾ ಬುದ್ಧಿವಂತ, ಎಜುಕೇಟೆಡ್ ಕೂಡ ಹೌದು. ಆದರೆ 2 ಕ್ಷೇತ್ರ ಗೆದ್ದಿರುವಂತಹ ತಿರುಮಾವಲನ್ಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡೋದಕ್ಕೆ ವಿಜಯ್ ಸಿದ್ಧ ಇಲ್ಲ. ಇಬ್ಬರನ್ನೂ ಮಂತ್ರಿ ಮಾಡೋದಲ್ಲದೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟಿದ್ದೆ ಆದರೆ ಸರ್ಕಾರದಲ್ಲಿ ವಿಜಯ್ ಹೋಲ್ಡ್ ಏನಿರುತ್ತೆ, ಯಾವ ರೀತಿಯಾಗಿ ಸರ್ಕಾರ ನಡೆಸೋದಕ್ಕೆ ಸಾಧ್ಯ? ನಾಳೆ ಕಾಂಗ್ರೆಸ್ ಕೂಡ ನಮಗೂ ಒಂದು ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ, ನಾವು 5 ಜನ ಇದ್ದೀವಿ ಅಂತ ಕೇಳಬಹುದು. ಹಾಗಾದರೆ ಸರ್ಕಾರವನ್ನು ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ವಿಜಯ್ ಬಹಳಷ್ಟು ಹಿಂದೇಟು ಹಾಕ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಆದರೆ ಸದ್ಯದ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ವಿಸಿಕೆಯೇ ಅತ್ಯಂತ ಇಂಪಾರ್ಟೆಂಟ್ ಆದಂತಹ ಪಕ್ಷ. ಅವರು ಯಾರ ಜೊತೆಗೆ ಹೋಗ್ತಾರೋ ಅವರು ಸರ್ಕಾರ ರಚಿಸ್ತಾರೆ ಎನ್ನುವಂಥ ಹಂತಕ್ಕೆ ಬಂದು ನಿಂತಿದೆ. ನಿಮಗೆ ನಾನು ಈ ಹಿಂದೆಯೇ ಹೇಳಿದ್ದೆ, ತಮಿಳುನಾಡಿನಲ್ಲಿ ಇನ್ನೊಂದು ಕಡೆಯೂ ಕೂಡ ಸರ್ಕಾರ ರಚಿಸುವಂತಹ ಕಸರತ್ತಾಗ್ತಿದೆ. ಅದು ಯಾರಿಂದ ಕೇಳಿದ್ರೆ ಅಣ್ಣಾ ಡಿಎಂಕೆಯಿಂದ. ಅಣ್ಣಾ ಡಿಎಂಕೆ ಸರ್ಕಾರವನ್ನು ರಚಿಸಿ ಪಳನಿಸ್ವಾಮಿ ಮುಖ್ಯಮಂತ್ರಿ ಆಗಿಬಿಟ್ಟು ಡಿಎಂಕೆ ಬಾಹ್ಯ ಬೆಂಬಲ ಕೊಡುತ್ತೆ ಎನ್ನುವಂತಹ ಮಾತಿದೆ. ಆ ರೀತಿಯ ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಈಗಾಗಲೇ ಕನ್ನಿಮೋಳಿ ಅದಕ್ಕೆ ಪೂರಕವಾಗಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ತಮಿಳುನಾಡಿನಲ್ಲಿ ಯಾರಿಗೂ ಕೂಡ ಜನಾದೇಶ ಇಲ್ಲ, ನಾವು ಜನಾದೇಶವನ್ನು ಗೌರವಿಸ್ತೀವಿ. ಒಂದು ವೇಳೆ ಟಿವಿಕೆಗೆ ಪೂರ್ಣ ಬೆಂಬಲ ಬಂದಿದ್ದೇ ಆಗಿದ್ರೆ ನಾವೇನು ಈ ರೀತಿಯ ಪ್ರಯತ್ನಕ್ಕೆ ಕೈ ಹಾಕ್ತಾ ಇರಲಿಲ್ಲ. ಈಗ ಜನಾದೇಶ ಇಲ್ಲದ ಕಾರಣದಿಂದಾಗಿ ಸಾಂವಿಧಾನಿಕ ಬಿಕ್ಕಟ್ಟು ಉಂಟಾಗಬಾರದು, ಅದಕ್ಕೋಸ್ಕರವಾಗಿ ನಾವು ಕ್ರಮ ಕೈಗೊಳ್ತೀವಿ ಅಂತ ಅವರು ಅಡ್ಡಗೋಡೆಯ ಮೇಲೆ ದೀಪ ಇಟ್ಟಿದ್ದಾರೆ. ಇದರ ನಡುವೆ ಅಣ್ಣಾ ಡಿಎಂಕೆ ತನ್ನೆಲ್ಲಾ ಶಾಸಕರನ್ನು ಹಿಡಿದಿಟ್ಟುಕೊಂಡಿದೆ. ಗೌಪ್ಯ ಸ್ಥಳದಲ್ಲಿ ಇವತ್ತೊಂದು ಮೀಟಿಂಗ್ ಕೂಡ ಇದೆ. ಒಂದು ವೇಳೆ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆಯ ಮೈತ್ರಿ ಯಶಸ್ವಿಯಾಗಿದ್ದೇ ಆದರೆ ವಿಸಿಕೆ ಯಾರ ಜೊತೆಗೆ ನಿಂತುಕೊಳ್ಳುತ್ತೋ ಅವರು ಸರ್ಕಾರ ರಚಿಸ್ತಾರೆ. ಅಷ್ಟರ ಮಟ್ಟಿಗೆ ವಿಸಿಕೆ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ. ಅದು ಹೇಗೆ ನೋಡೋದಾದ್ರೆ, ಈಗ ಡಿಎಂಕೆ ಬಳಿಯಲ್ಲಿ 59 ಶಾಸಕರಿದ್ದಾರೆ. ಜೊತೆಗೆ ಡಿಎಂಡಿಕೆಯೂ ಕೂಡ ಡಿಎಂಕೆ ಜೊತೆಗೆ ಇದೆ. ಡಿಎಂಡಿಕೆ ಬಳಿಯಲ್ಲಿ ಒಬ್ಬ ಶಾಸಕರಿದ್ದಾರೆ. ಹಾಗೆ IUML ಮುಸ್ಲಿಂ ಲೀಗ್ ಇದೆಯಲ್ಲ, ಅವರ ಬಳಿಯಲ್ಲಿ 2 ಶಾಸಕರಿದ್ದಾರೆ. ಇನ್ನು AIADMK ಬಳಿಯಲ್ಲಿ 47 ಶಾಸಕರಿದ್ದಾರೆ. AMMK ಬಳಿಯಲ್ಲಿ ಒಬ್ಬ ಶಾಸಕರಿದ್ದಾರೆ. ಇವರು ನಿನ್ನೆ ಟಿವಿಕೆ ವಿಜಯ್ಗೆ ಬೆಂಬಲ ಕೊಟ್ಬಿಟ್ಟಿದ್ದಾರೆ ಎನ್ನುವಂತ ಸುದ್ದಿ ಆಗಿತ್ತು. ಆದರೆ ಟಿಟಿವಿ ದಿನಕರನ್ ಹೇಳಿದ್ದಾರೆ, ಯಾವ ಬೆಂಬಲವೂ ಇಲ್ಲ, ಸುಳ್ಳು ಪತ್ರವನ್ನ ವಿಜಯ್ ಕೊಟ್ಟಿದ್ದಾರೆ ಅಂತ ಅವರೊಂದು ಕೇಸ್ ಹಾಕೋದಕ್ಕೆ ಹೊರಟಿದ್ದಾರೆ. ನಮ್ಮ ನಿಷ್ಠೆ ಅಣ್ಣಾ ಡಿಎಂಕೆಗೆ ಅಂತ ಅವರೀಗ ಸ್ಪಷ್ಟಪಡಿಸಿದ್ದಾರೆ. ಇನ್ನು PMK ಬಳಿಯಲ್ಲಿ 4 ಶಾಸಕರಿದ್ದಾರೆ. ಇವರು NDA ಮೈತ್ರಿಕೂಟದೊಂದಿಗೆ ಬಹಳ ಗಟ್ಟಿಯಾಗಿರುವಂತಹ ಪಕ್ಷ ಇದು. ಇನ್ನು ಬಿಜೆಪಿಯ ಒಬ್ಬ ಶಾಸಕ ಇದ್ದಾನೆ. ಬಹುತೇಕ ಇವರು ಹೊರಗುಳಿಯುವಂತಹ ಸಾಧ್ಯತೆ ಇದೆ. ಇವರು ಯಾವುದೇ ಸರ್ಕಾರ ರಚನೆ ಆದರೂ ಕೂಡ ಅದರಲ್ಲಿ ಭಾಗಿಯಾಗುವಂತಹ ಸಾಧ್ಯತೆಗಳಿಲ್ಲ. ಬಾಹ್ಯವಾಗಿ ಅಣ್ಣಾ ಡಿಎಂಕೆಗೆ ಬೆಂಬಲ ಕೊಡೋದಕ್ಕೂ ಕೂಡ IUML ಇರುವ ಕಾರಣದಿಂದಾಗಿ ಅದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಮೈತ್ರಿಕೂಟದಲ್ಲಿ ಒಟ್ಟು ಸದಸ್ಯರ ಸಂಖ್ಯೆ 115 ಆಗುತ್ತೆ. ಒಂದು ವೇಳೆ ವಿಸಿಕೆಯ ತಿರುಮಾವಳನ್ನೇನಾದರೂ ಈ ಕಡೆ ಬೆಂಬಲ ಕೊಟ್ಟಿದ್ದೆ ಆದರೆ ಅಣ್ಣಾ ಡಿಎಂಕೆ ಮತ್ತು ಡಿಎಂಕೆ ಮೈತ್ರಿಕೂಟಕ್ಕೆ 117 ಆಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ 117 ನಂಬರ್ ಇದೆಯಲ್ಲ, ಅದು ಮ್ಯಾಜಿಕ್ ನಂಬರ್. ಯಾಕೆ ಅಂತಂದರೆ ವಿಜಯ್ 2 ಕ್ಷೇತ್ರದಲ್ಲಿ ಗೆದ್ದಿದ್ದಾರಲ್ಲ, ಈ ಕಾರಣದಿಂದಾಗಿ ತಮಿಳುನಾಡು ವಿಧಾನಸಭೆಯ ಗಾತ್ರ 233ಕ್ಕೆ ಕುಸಿದಿದೆ. 233ಕ್ಕೆ ಬಹುಮತ ಎಷ್ಟಪ್ಪ ಕೇಳಿದ್ರೆ 117. ಹೀಗಾಗಿ ಸರಳ ಬಹುಮತದ ಸರ್ಕಾರವನ್ನು ರಚಿಸಬಹುದು. ಮುಖ್ಯಮಂತ್ರಿ ಆದವರು ಕನಿಷ್ಠ 6 ತಿಂಗಳ ಕಾಲ ಇರಬಹುದು. ಯಾಕೆ ಅಂತಂದ್ರೆ ಒಮ್ಮೆ ಬಹುಮತವನ್ನು ಸಾಬೀತುಪಡಿಸಿದ್ರೆ 6 ತಿಂಗಳ ವ್ಯಾಲಿಡಿಟಿ ಇರುತ್ತೆ. ಅದಾದ ಬಳಿಕ ಯಾರಾದರೂ ಅವಿಶ್ವಾಸ ಮಂಡಿಸಿದ್ದೆ ಆದ್ರೆ ಮತ್ತೆ ವಿಶ್ವಾಸ ಮತ ಯಾಚನೆ ಮಾಡಬೇಕು. 6 ತಿಂಗಳ ಕಾಲ ಏನೂ ತೊಂದರೆ ಆಗೋದಿಲ್ಲ.
ಹೀಗಾಗಿ ಅಣ್ಣಾ DMK ಬೇಕಾದರೆ ಒಂದು 6 ತಿಂಗಳ ವ್ಯಾಲಿಡಿಟಿಯ ಒಂದು ಸರ್ಕಾರ ರಚನೆ ಮಾಡಬಹುದು. TVKಯ ಪರಿಸ್ಥಿತಿಯೂ ಕೂಡ ಇದೆ. TVK ಸದ್ಯ 116ಕ್ಕೆ ಬಂದು ನಿಂತಿದೆ. VCK ಏನಾದರೂ ಬೆಂಬಲ ಕೊಟ್ಟಿದ್ದೆ ಆದರೆ 118 ಆಗುತ್ತೆ. ಅವರು ಈಸಿಯಾಗಿ ಸರ್ಕಾರವನ್ನು ರಚಿಸಬಹುದು. ಆದರೆ TVKಯ ಸರ್ಕಾರದ ವ್ಯಾಲಿಡಿಟಿಯೂ ಕೂಡ ಬಹಳ ಕಡಿಮೆನೇ. ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರ ರಚಿಸೋದಕ್ಕೆ ಮುಂಚೆಯೇ ಇಷ್ಟೆಲ್ಲ ಡಿಮ್ಯಾಂಡ್ ಇಡ್ತಾ ಇದ್ದಾರೆ, ಸರ್ಕಾರದ ಮೇಲೆ ಇಷ್ಟೆಲ್ಲ ನಿಯಂತ್ರಣ ಹೇರೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ ಇನ್ನು ಸರ್ಕಾರ ರಚನೆ ಆದ ಬಳಿಕ ಕತೆ ಏನಾಗಬಹುದು? ವಿಜಯ್ ಈಸಿಯಾಗಿ ಸರ್ಕಾರವನ್ನು ಮುನ್ನಡೆಸೋದಕ್ಕೆ ಸಾಧ್ಯ ಆಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಇವತ್ತು VCK ತನ್ನ ಫೈನಲ್ ನಿರ್ಧಾರವನ್ನು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ವೇಳೆ ವಿಜಯ್ಗೆ VCKಯಿಂದಾಗಿ ಸರಳ ಬಹುಮತ ಸಿಕ್ಕರೂ ಕೂಡ ಅದೊಂದು ಸುಭದ್ರ ಸರ್ಕಾರ ರಚನೆ ಆಗೋದಕ್ಕೆ ಸಾಧ್ಯವೇ ಇಲ್ಲ. TVKಗೆ ದೊಡ್ಡ ಪ್ರಾಬ್ಲಮ್ ಆಗಿದ್ದು ಯಾಕೆ ಗೊತ್ತಾ? 107 ಸ್ಥಾನ ಗೆಲ್ತಿದ್ದ ಹಾಗೆ ಮೇ 4ನೇ ತಾರೀಕೆ ವಿಜಯ್ ಅವರ ತಂದೆ ಚಂದ್ರಶೇಖರನ್ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನಾವು ಕಾಂಗ್ರೆಸ್ ಅನ್ನು ಆಹ್ವಾನಿಸ್ತೀವಿ, ಕಾಂಗ್ರೆಸ್ ನಮಗೆ ಬೆಂಬಲ ಕೊಟ್ರೆ ಓಕೆ ಅಂತ. ಮಿತ್ರರೇ, ಅದೇ ಬಹಳ ದೊಡ್ಡ ತಪ್ಪು. ಯಾಕೆ ಗೊತ್ತಾ? ಕಾಂಗ್ರೆಸ್ ಬಳಿಯಲ್ಲಿ 12 ಕ್ಷೇತ್ರಗಳಿದ್ದಿದ್ರೆ ಓಕೆ, ವಿಜಯ್ 118ರ ಮಾರ್ಕನ್ನು ರೀಚ್ ಆಗಬಹುದಾಗಿತ್ತು. ಆದರೆ ಕಾಂಗ್ರೆಸ್ ಬಳಿಯಲ್ಲಿದ್ದು ಕೇವಲ 5 MLAಗಳು. ಅವರು ಬಂದರು ಅಂತಂದರೆ ಸಾಕಷ್ಟು ಸಮಸ್ಯೆಗಳು ಉಂಟಾಗುತ್ತೆ ಹೊರತು ಅದರಿಂದ ಲಾಭ ಆಗ್ತಾ ಇರಲಿಲ್ಲ. ಆದರೆ ಚಂದ್ರಶೇಖರನ್ ಅಂತಹದೊಂದು ಹೇಳಿಕೆ ಕೊಡ್ತಾರೆ, ವಿಜಯ್ ಕೂಡ ಅದಕ್ಕೆ ಬದ್ಧರಾಗ್ತಾರೆ. ಕಾಂಗ್ರೆಸ್ ಅನ್ನು ಸೆಳೆಯೋದಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾರೆ. ಇದರ ಬದಲಾಗಿ ಅವರೇನಾದರೂ ಅಣ್ಣಾ DMKಯನ್ನು ಸಂಪರ್ಕ ಮಾಡಿದ್ದೇ ಆಗಿದ್ರೆ ಬಹಳ ಈಸಿಯಾಗಿ ಸರ್ಕಾರ ರಚನೆ ಮಾಡಿಕೊಳ್ಳಬಹುದಾಗಿತ್ತು. ಮುಂದಿನ ದಿನಗಳಲ್ಲಿ ಅವರು ಪ್ರಯತ್ನ ಮಾಡಲಿ. ಒಮ್ಮೆ ವಿಜಯ್ ಮುಖ್ಯಮಂತ್ರಿ ಆದ ಬಳಿಕ ತನ್ನ ಸರ್ಕಾರವನ್ನು ಸುಭದ್ರ ಮಾಡಿಕೊಳ್ಳೋದಕ್ಕೆ ಬೇರೆ ಬೇರೆ ಕಾರ್ಯತಂತ್ರವನ್ನು ಮಾಡಬಹುದು. ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲಿ ಯಾರು ಬೇಕಾದರೂ ಕೈ ಜೋಡಿಸ್ತಾರೆ. ಆದರೆ ಅಧಿಕಾರವನ್ನು ರಚಿಸುವಂತಹ ಸಂದರ್ಭದಲ್ಲಿ ನೀವು ಬೆಂಬಲ ಕೇಳಿದ್ದೇ ಆದರೆ ಅವರು ಇನ್ನಿಲ್ಲದಂತಹ ಡಿಮ್ಯಾಂಡ್ ಮಾಡ್ತಾರೆ. ಈಗ ತಿರುಮಾವಳನ್ ಮಾಡ್ತಾ ಇದ್ದಾರಲ್ಲ ಹಾಗೆ. ಒಟ್ಟಿನಲ್ಲಿ ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ವಿಜಯ್ಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರುತ್ತಾ ಅನ್ನುವಂಥ ಪ್ರಶ್ನೆ ದೊಡ್ಡ ಮಟ್ಟದಲ್ಲೇ ಉದ್ಭವಿಸಿದೆ. ಮಿತ್ರರೇ, ನನ್ನ ಅನಿಸಿಕೆ ಏನು ಕೇಳಿದ್ರೆ, ಸದ್ಯದ ತಮಿಳುನಾಡಿನ ರಾಜಕೀಯ ಚಿತ್ರಣವನ್ನು ನೋಡಿದ್ರೆ ಆದಷ್ಟು ಶೀಘ್ರದಲ್ಲಿ ತಮಿಳುನಾಡಿನಲ್ಲಿ ಮತ್ತೆ ಚುನಾವಣೆ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ದೆಹಲಿಯಲ್ಲಿ 2013ರಲ್ಲಿ ಏನಾಗಿತ್ತೋ ಅದು ತಮಿಳುನಾಡಿನಲ್ಲಿ ರಿಪೀಟ್ ಆಗುವಂಥ ಸಾಧ್ಯತೆಗಳಿದ್ದಾವೆ. ನೋಡೋಣ ಮುಂದೇನಾಗುತ್ತೆ ಅಂತ. ತಮಿಳುನಾಡಿನಲ್ಲಿ ಏನೇ ಡೆವಲಪ್ಮೆಂಟ್ ಆದರೂ ಕೂಡ ನಿಮಗೆ ಆ ಬಗ್ಗೆ ಮಾಹಿತಿ ಕೊಡುವಂಥ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.